ಸಂಬಂಧಪಟ್ಟಂತೆ ಈಗ ಸದನದಲ್ಲೂ ಕೂಡ ಈ ISIS ಅನ್ನ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ಈಗ ಮುಂದಾಗ್ತಾ ಇದೆ. ಮಧ್ಯಾಹ್ನದ ಬಳಿಕ ಸದನದಲ್ಲಿ ಈ ಒಂದು ವಿಷಯ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳಿವೆ. ಸದನದಲ್ಲೂ ಕೂಡ ಈ ಫೋಟೋವನ್ನ ಬಿಡುಗಡೆ ಮಾಡಿ ನಾನು ಇದ್ರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನೋದ್ರ ಬಗ್ಗೆ ಕೇಳ್ತೀನಿ. ಜೊತೆಗೆ ನಾನು ತನಿಖೆಯನ್ನ ಡಿಮ್ಯಾಂಡ್ ಮಾಡ್ತೀನಿ ಅಂತಾನೂ ಕೂಡ ಯತ್ನಾಳ್ ಈಗ ನಮ್ಮ ಪ್ರತಿನಿಧಿ ಸುನಿಲ್ ಜೊತೆಗೆ ಮಾತನಾಡ್ತಾ ಈಗಷ್ಟೇ ಹೇಳ್ತಾ ಇದ್ರು. ಹಲವಾರು ಪ್ರಶ್ನೆಗಳು ಸಹಜವಾಗಿ ಇಲ್ಲಿ ಹೇಳುತ್ತೆ. ಯಾಕಂದ್ರೆ ಈಗ ಅವ್ರು ರಿಲೀಸ್ ಮಾಡಿರುವಂತಹ ಒಂದು ಫೋಟೋ ಏನಿದೆಯಲ್ಲ, ಟ್ವಿಟರ್ ನಲ್ಲಿ ರಿಲೀಸ್ ಮಾಡಿರುವಂತಹ ಒಂದು ಫೋಟೋ, ಸೊ ಆ ಫೋಟೋ ಯಾವುದು, ಆ ಫೋಟೋದಲ್ಲಿರುವಂತಹ ಇತರೆ ವ್ಯಕ್ತಿಗಳು ಯಾರು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಪ್ರಶ್ನೆ ಇರುತ್ತೆ. ಸೊ ಇದು ಐಸಿಸ್ ಸಂಘಟನೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಜನ ಕೂತ್ಕೊಂಡು ಇಲ್ಲಿ ಮೀಟಿಂಗ್ ಮಾಡ್ತಾ ಇರುವಂಥದ್ದು. ಈಗ ಇವ್ರು ಹೇಳ್ತಾ ಇರೋ ಹಾಗೆ ಈಗ ಪೀರ್ ಏನಿದ್ದಾರೆ, ಸೊ ಆ ವ್ಯಕ್ತಿ ಈಗ ಉಳಿದವರ ವ್ಯಕ್ತಿಗಳ ಜೊತೆಗೆ ಏನು ಕೂತಿದ್ದಾರೆ, ಸೊ ಆ ಉಳಿದ ವ್ಯಕ್ತಿಗಳು ಯಾರು, ಹಾಗಾದ್ರೆ ಅವರೆಲ್ಲರೂ ಕೂಡ ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಸಂಬಂಧಪಟ್ಟಿರುವಂಥವ್ರ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆ ಹೇಳುತ್ತೆ. ಅಂದ್ರೆ ಈ ಮೀಟಿಂಗ್ ನಡೀತಾ ಇರುವಂಥದ್ದು ಈ ಐಸಿಸ್ಗೆ ಸಂಬಂಧಪಟ್ಟಂಥವ್ರು ಸೇರ್ಕೊಂಡು ಮೀಟಿಂಗ್ ಮಾಡ್ತಾ ಇರುವಂಥದ್ದು. ಈ ಮೀಟಿಂಗ್ ನಲ್ಲಿ ಈಗ ತನ್ವೀರ್ ಪೀರ್ ಅವರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದು. ಹಾಗಾದ್ರೆ ಈ ವಿಚಾರ ನಿಮಗೆ ಮುಂಚೆನೆ ಗೊತ್ತಿದ್ದಿದ್ರೆ, ಅಂದ್ರೆ ಈ ಹಿಂದೆ 20-25 ವರ್ಷದಿಂದನೂ ಕೂಡ ತನ್ವೀರ್ ಪೀರ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಒಂದಷ್ಟು ಪ್ರಚೋದನಕಾರಿಯಾದಂತಹ ಕೆಲಸಗಳನ್ನ ಮಾಡ್ತಾರೆ. ಸೊ ಇವರು ಐಸಿಸ್ ಜೊತೆಗೆ ನೇರ ಸಂಪರ್ಕವನ್ನ ಹೊಂದಿದ್ದಾರೆ ಅನ್ನುವಂಥ ಆರೋಪವನ್ನ ಯತ್ನಾಳ್ ಅವರು ಏನ್ ಮಾಡ್ತಾ ಇದ್ದಾರೆ. ಈ ಹಿಂದೆ ನಿಮಗೆ ಈ ವಿಚಾರ ಗೊತ್ತಿತ್ತಾ? ಸೊ ನಿಮ್ಮದೇ ಸರ್ಕಾರ ಇದ್ದಾಗ ಯಾಕೆ ಆಗ ಪ್ರಶ್ನೆ ಮಾಡಲಿಲ್ಲ? ಯಾಕೆ ನೀವು ಆಗ ತನಿಖೆಗೆ ಡಿಮಾಂಡ್ ಮಾಡಲಿಲ್ಲ? ಅಥವಾ ನೇರ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬಹುದಿತ್ತು, ಪೊಲೀಸರು ಇದ್ರ ಬಗ್ಗೆ ತನಿಖೆಯನ್ನ ನಡೆಸಬಹುದಿತ್ತಲ್ಲ? ಯಾಕೆ ನೀವು ಇದುವರೆಗೂ ಕೂಡ ಸುಮ್ಮನಿದ್ದು ಇವತ್ತು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಈ ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ಸದನದಲ್ಲಿ ಈಗ ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರಿ? ಇದೆಲ್ಲ ಪ್ರಶ್ನೆಗಳು ಕೂಡ ಈಗ ಯತ್ನಾಳ್ ಅವರ ಮುಂದೆ ಇದೆ. ಸೊ ಯತ್ನಾಳ್ ಅವರು ಈಗಷ್ಟೇ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ನಮ್ಮ ಪ್ರತಿನಿಧಿ ಸುನಿಲ್ ಜೊತೆಗೆ ಮಾತನಾಡ್ತಾ ಹೇಳಿದ್ರು. ಸೊ ಈ ಹಿಂದೆ ಕೂಡ ನಮ್ಮದೇ ಗೌರ್ಮೆಂಟ್ ಇತ್ತು, ಬಟ್ ನಮ್ಮ ಗೌರ್ಮೆಂಟ್ ಇದ್ದಾಗಲೇ ಸಾಕಷ್ಟು ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು. ಸೊ ಹಾಗಿದ್ದಾಗ ಅವರಿಂದ ನಾನು ಏನ್ ತಾನೇ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ? ನಮ್ಮವರಿಂದ ಏನೂ ಆಗಲ್ಲ, ಏನು ಅವ್ರು ಮಾಡಲಿಲ್ಲ ಅಂತಾನೆ ನಮಗೆ ಜನ ಬುದ್ಧಿ ಕಲಿಸಿರೋದು ಅನ್ನೋ ಒಂದು ಮಾತುಗಳನ್ನ ಕೂಡ ಯತ್ನಾಳ್ ಅವರು ನೇರ ತಮ್ಮ ಬಿಜೆಪಿಯ ನಾಯಕರ ಮೇಲೂ ಕೂಡ ಅವರು ಆರೋಪವನ್ನ ಮಾಡ್ತಾ ಹೋಗಿದ್ದಾರೆ.